ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ದಿನ ನಾನು ನಿಮಗೆ ಬಟ್ಟೆಗಳು ಇಟ್ಟಿರ್ತೀವಿ ವಾಲ್ ರೂಫಲ್ಲೆಲ್ಲ, ಅವು ಹೆಂಗೆಂಗೋ ಆಗಿ ಬೀಳ್ತಾ ಇರ್ತವೆ. ಸೊ ಅವಕ್ಕೊಂದು ನೀಟಾಗಿ ಇರಲಿ, ಒಂದು ಪರ್ಟಿಕ್ಯುಲರಾಗಿ ಕಾಣಲಿ ಅಂತ ಅವಕ್ಕೊಂದು ಬ್ಯಾಗ್ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ರೈಸ್ ಬ್ಯಾಗ್ಸ್ ಎಲ್ಲ ಇರ್ತಾವಲ್ಲ, ನೀವು ರೈಸ್ ತಂದಿರ್ತೀರಿ, ಆ ಬ್ಯಾಗಿಂಗ್ ಇದ್ರ ಲೆಂತ್ ಬಂದು 28x38 ಇದೆ. ಇದನ್ನೊಂದು ಅಂದರೆ ಸೈಡ್ಗೆ ಸ್ಟಿಚ್ ಎಲ್ಲ ತೆಗೆದುಬಿಟ್ಟು ಆಮೇಲೆ ಸೈಡ್ ಒಂದು ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಹಿಂಗೆ ಓಪನ್ನಾಗಿ ಹಿಂಗೆ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ನಂದು ವೇಸ್ಟ್ ಆಗಿರೋ ನೀವು ಕ್ಲಾತ್ಸ್ ಏನಾದರೂ ಇದ್ದರೆ ಅಲ್ಲಿ ತೊಗೊಳ್ಳಿ. ಇದು ನನ್ನ ಸೀರೆಯಲ್ಲಿ ಡ್ರೆಸ್ ಹೊಲಿಬಿಟ್ಟು ಉಳಿದಿರೋ ಬಟ್ಟೆ. ಈ ಬಟ್ಟೆನ ಇದಕ್ಕೆ ಎರಡು ಸೈಡು, ಆ ಕಡೆ ಈ ಕಡೆ ಎರಡೂ ಸೈಡು ಹಾಕಿ ಸ್ಟಿಚ್ ಮಾಡ್ತೀನಿ ಫಸ್ಟು. ಅಂದರೆ ಆ ಕಡೆ ಈ ಕಡೆ ಯಾವುದು ಎಡ್ಜಸ್ ಎಲ್ಲ ಓಪನ್ ಆಗದೇ ಇರಲಿ ಅಂತ, ಕ್ಲಿಯರಾಗಿ ಫಿನಿಶಿಂಗ್ ಬರಲಿ ಅಂತ. ಸೊ ಅದನ್ನೆಲ್ಲ ಸ್ಟಿಚ್ ಮಾಡ್ತೀನಿ. ಹೇಳಿದ್ನಲ್ಲ, ಇದು 4 ಪೀಸನ್ನು ಜಾಯಿಂಟ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಈ ಸೈಡು ಮತ್ತು ಈ ಸೈಡು ಅಂದರೆ ಕಡಿಮೆ ಇರೋ ಪೋರ್ಷನಿಗೆ ಈ ಥರ ಜಿಪ್ ಬರುತ್ತಲ್ಲ, ಇದನ್ನು ಈ ಕಡೆ ಒಂದು ಪೀಸು ಆ ಕಡೆ ಒಂದು ಪೀಸು ಹಚ್ಕೊಂಡ್ಬಿಡ್ಬೇಕು. ನೀವು ಈ ಥರ ಹಿಂಗೆ ಹಚ್ಕೋಬೇಕು. ಹಿಂಗೆ ಹಚ್ಕೊಂಡು ಈಗ ಆ ಕಡೆ ಈ ಕಡೆ ಇದನ್ನ ಈ ಥರ ನಾನು ಜಿಪ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆ ಒಂದು ಎರಡರನ್ನ ಇಟ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಳ್ರಿ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇಲ್ಲಿ 6.5 ಇಂಚ್ ಇರಲಿ ಈ ಕಡೆ, ಆಮೇಲೆ ಈ ಕಡೆ ಇದು 6.5 ಇಂಚು. ಅದರಲ್ಲಿ ಈಗ 5 ಇಂಚನ್ನು ನಾನು ಹಿಂಗಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. ತಿರ್ಗಾ ಇಲ್ಲೊಂದು 5 ಇಂಚು. ಇದು ಸ್ಕ್ವೇರ್ ಬಾಕ್ಸ್ ಥರ ಕಟ್ ಮಾಡಿಕೊಡ್ರಿ ಇದನ್ನು ನೀಟಾಗಿ. ಸೊ ಫ್ರೆಂಡ್ಸ್, ಈ ಥರ ನೀಟಾಗಿ 5 ಇಂಚಿದ್ದು ಬಾಕ್ಸ್ಗಳನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ಈ ಥರ ಇದನ್ನು 4 ಪೀಸ್ಗಳನ್ನು ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು. ಆಮೇಲೆ ಈ ಪೀಸನ್ನ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇದನ್ನು ಜಾಯಿಂಟ್ ಮಾಡ್ಕೊಂಡು ಜಾಯಿಂಟ್ ಆಡ್ಕೊಂಡಾದ್ಮೇಲೆ ಈ ಪೀಸನ್ನು ಹಿಂಗೆ ಮತ್ತು ಇದನ್ನು ಕ್ಲೀನಾಗಿ ಹಿಂಗೆ ಜಾಯಿಂಟ್ ಮಾಡ್ಕೊಂಡು ಈ ಥರ ನಾನೀಗ 4 ಎಡ್ಜಸ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಆಮೇಲೆ ನೀವಿಲ್ಲಿ ರನ್ನರ್ ಹಾಕಿರ್ತೀರಲ್ಲ, ಈ ರನ್ನರನ್ನು ಸರಿ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಬಾಕ್ಸ್ ಥರ ಬರುತ್ತಿದ್ದು, ಇದನ್ನು ನೀವು ನೀಟಾಗಿ ಇಲ್ಲಿ ಸೀರೆಗಳನ್ನು ಹಾಕಿಟ್ಟು ಈ ಥರ ನೀವು ವಾಲ್ ರೂಫಲ್ಲಿ ಕೂಡ ಇಟ್ಟರೆ, ಶರ್ಟ್ಸ್ ಆಗಲಿ, ಮಕ್ಕಳ ಬಟ್ಟೆಗಳನ್ನಾಗಲಿ, ಮತ್ತು ನಮ್ಗೆ ಬೇಡದಿರೋ ಬಟ್ಟೆಗಳನ್ನು ನಾವು ಹಿಂಗೆ ಇಟ್ಟು ಮೇಲೆ ಹೆಂಗೆಂಗೋ ಇಡೋದಕ್ಕಿಂತ ಈ ಥರ ಬ್ಯಾಗಲ್ಲಿ ಹಾಕಿಟ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.